ಸೇರಿ 17 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಮಾಣ ಪ್ರಕಟಿಸಿದ ಜನಪ್ರತಿನಿಧಿಗಳ ಕೋರ್ಟ್. ಅಪರಾಧಿಗಳಿಗೆ ಕನಿಕರ ತೋರದ ಸ್ಪೆಷಲ್ ಕೋರ್ಟ್. 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಕೋರ್ಟ್. ಈ ಬೆನ್ನಲ್ಲೇ ಅಪರಾಧಿಗಳನ್ನ ವಶಕ್ಕೆ ಪಡೆದ ಸಿಬಿಐ. ಹದಿನಾರು ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು. ಅಪರಾಧಿಗಳಿಗೆ ಯಾವುದೇ ರೀತಿಯಾದಂತಹ ಕನಿಕರವನ್ನ ತೋರಿಸಿಲ್ಲ. 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಕೋರ್ಟ್. ಸಿಬಿಐ ಅಪರಾಧಿಗಳನ್ನ ವಶಕ್ಕೆ ಪಡೆದುಕೊಂಡಿದೆ. ಕನಿಕರ ತೋರ್ಸಕ್ಕೆ ಕನಿಕರ ಇದ್ದವರು ಕೊಲೆ ಮಾಡೋದಕ್ಕೆ ಮುಂದಾಗ್ತಾರ? ಕನಿಕರ ಇದ್ದಂತ ವ್ಯಕ್ತಿ ಮನುಷ್ಯ ಕೋರ್ಟ್ ಎಲ್ಲ ಆಂಗಲಲ್ಲೂ ಕೂಡ ಯೋಚನೆ ಮಾಡುತ್ತೆ. ಅದರನ್ನ ಭಟ್ ಹೈ ಪ್ರೊಫೈಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡುತ್ತವರು. ಜೂನ್ 1ರವರೆಗೂ ಅವರ ಈ ಒಂದು ಪೊಸಿಷನ್ ಅಲ್ಲಿ ಇರ್ತಾರೆ. ಜೂನ್ 1ರಿಂದ ಅವರು ವರ್ಗಾವಣೆ ಆಗಿದೆ, ಬೇರೆ ಪೋಸ್ಟ್ಗೆ ಹೋಗ್ತಾರೆ. ಬಟ್ ಜೂನ್ 1ರಿಂದ ಸಹಿತ ಅವರು ಆದೇಶವನ್ನ ಹೊರಡಿಸಬಹುದು, ಆ ಅವಕಾಶ ಇದೆ. 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಸಿಬಿಐ ವಶಕ್ಕೆ ಪಡೆದುಕೊಂಡಿದೆ. ನಿನ್ನೆಯಿಂದಾನೂ ಸಹಿತ ಅಪರಾಧಿಗಳಿಗೆ ಯಾವುದೇ ರೀತಿಯಾದಂಥ ಕನಿಕರ ತೋರಿಸಲಿಲ್ಲ ಕೋರ್ಟ್. ಯಾಕೆ ತೋರಿಸ್ಬೇಕು? ಫಸ್ಟ್ ಆಫ್ ಆಲ್ ಇವರೇನು ದೇಶ ಕಾಯ್ದು ಬಂದಿದ್ದಾರಾ ಅಥವಾ ಯಾವುದಾದ್ರೂ ಫ್ಯಾಮಿಲಿಯನ್ನ ಕಾಪಾಡೋಕೆ ಹೋಗಿ ಇವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರಾ? ಏನ್ ಮಾಡಿದ್ದಾರೆ ಅಂತ ಕನಿಕರ ತೋರಿಸ್ಬೇಕಿಂತವ್ರಿಗೆ? ಕಣ್ಣೀರಿಟ್ಬಿಟ್ರೆ ಮಾಡಿದ ತಪ್ಪೆಲ್ಲ ಹೋಗ್ಬಿಡುತ್ತಾ? ಅದೇನಾ ಶಿಕ್ಷೆ? ಹಾಗಾದ್ರೆ ಸರಿಯಾದ ಶಿಕ್ಷೆಯನ್ನ ಕೊಟ್ಟಿದೆ ಕೋರ್ಟ್. ಮುಂದೆ ಇರೋರು ಯೋಚನೆ ಮಾಡಬೇಕು, ಇನ್ನೊಮ್ಮೆ ಈ ರೀತಿಯಾಗಿ ಮಾಡೋಕೆ ಮುಂದಕ್ಕೋರು. ಅಧಿಕಾರ ಇದೆ, ನಂತರ ಹಣಬಲ ಇದೆ, ಜನಬಲ ಇದೆ, ಅಧಿಕಾರದ ಬಲ ಇದೆ ಅಂತ ಈ ರೀತಿಯಾಗಿ ಮಾಡೋಕೆ ಮುನ್ನುಗ್ತಾರ ಅಲ್ವಾ? ಅವರೆಲ್ಲ ಈ ಕೇಸನ್ನ ನೆನಪಿಸ್ಕೊಳ್ಬೇಕು. ವಿನಯ್ ಕುಲಕರ್ಣಿಗೆ ಎಲ್ಲ ಇತ್ತು, ಪ್ರಭಾವಿ ನಾಯಕ, ಕೋಟ್ಯಾಂತರ ರೂಪಾಯಿ ಹಣ ಇದೆ, ಏನು ಕಡಿಮೆ ಇಲ್ಲ, ಎಲ್ಲ ಇದೆ. ನಾನು ಏನ್ ಬೇಕಾದ್ರೂ ಮಾಡಬೇಕು ಅಂದ್ರೆ ಹಾಗಾದ್ರೆ ಕಾನೂನು ಯಾಕೆ ಬೇಕು? ಹಾಗಾದ್ರೆ ಯಾರ ಹತ್ರ ಹಣಬಲ ಜನಬಲ ಎಲ್ಲ ಇದೆಯೋ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬಿಡ್ಬೋದು. ಬಟ್ ನೋಡಿ, ಈ ಕೇಸು ನಿಜಕ್ಕೂ ಬೇರೆಯವರು ಇದನ್ನ ನೋಡ್ಕೋಬೇಕು. ಏನಾದ್ರೂ ಒಂದು ತಪ್ಪು ಮಾಡಕ್ಕೆ ಮುನ್ನುಗ್ತಾರೆ ಅಂತ ಅಂದ್ರೆ ಈ ಕೇಸನ್ನ ನೋಡ್ಬೇಕಾಗುತ್ತೆ. 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ. ವಿನಯ್ ಕುಲಕರ್ಣಿ ಮೇಲಿನ ಸೆಕ್ಷನ್ಸ್ಗಳು: IPC 120 ಕೊಲೆ ಮಾಡಲು ಸಂಚು, ಜೀವಾವಧಿ ಶಿಕ್ಷೆ. IPC 201 ಕೊಲೆಯ ಸಾಕ್ಷ್ಯನಾಶ, 7 ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ. IPC 148 IPC 149 ಮಾರಕಾಸ್ತ್ರ ಹಿಡಿದು ಗಲಭೆ, 3 ವರ್ಷಗಳವರೆಗೆ ಜೈಲು ಶಿಕ್ಷೆ. ಉದ್ದೇಶಪೂರ್ವಕ ಕೊಲೆ, ಕನಿಷ್ಠ ಜೀವಾವಧಿ ಶಿಕ್ಷೆ, ಗರಿಷ್ಠ ಮರಣದಂಡನೆ. ಎಸ್ ನೋಡಿ, ವಿನಯ್ ಕುಲಕರ್ಣಿ ಮೇಲೆ ಇರುವಂತಹ ಸೆಕ್ಷನ್ಸ್ಗಳು IPC ಕೊಲೆ ಮಾಡಲು ಸಂಚು, ಜೀವಾವಧಿ ಶಿಕ್ಷೆ ಆಗಿದೆ 120B ಪ್ರಕಾರ. ಇಷ್ಟೆಲ್ಲ ಕೇಸ್ಗಳು ದಾಖಲು. IPC 201 ಕೊಲೆಯ ಸಾಕ್ಷ್ಯನಾಶ.